ವರುಣಾದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕೋದಕ್ಕೆ ಕಮಲ ಕಲಿಗಳ ತಂತ್ರ ರೆಡಿ ಆಗ್ತಾ ಇದೆ. ವರುಣಾದಲ್ಲಿ ಅಮಿತ್ ಶಾ ಹಾಗೆ ಯಡಿಯೂರಪ್ಪನವರು ಮತಶಿಕಾರಿಗೆ ಇಳಿತಾ ಇದ್ದಾರೆ. ವರುಣಾದಲ್ಲಿ ವಿ ಸೋಮಣ್ಣ ಪರ ಅಮಿತ್ ಶಾ ಹಾಗೆ ಬಿಎಸ್ವೈ ಕ್ಯಾಂಪೇನ್ ಅನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಅಖಾಡದಲ್ಲಿ ಒಂದು ಕಡೆ ವರುಣಾದಲ್ಲಿ ಸೋಮಣ್ಣ ಅವರನ್ನ ತಂದು ಹಾಕಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ. ಹಾಗಾಗಿ ಶತಾಯಗತಾಯ ಸೋಮಣ್ಣ ಅವರನ್ನ ಗೆಲ್ಲಿಸಲೇಬೇಕು ಅನ್ನೋದು ಬಿಜೆಪಿಗರ ಒಂದು ಮಹದಾಸೆಯಾಗಿದೆ. ಯಾಕಂದ್ರೆ ವಿಪಕ್ಷ ನಾಯಕನನ್ನ ಒಂದು ಕಡೆ ಸೋಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವರುಣಾದಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸಲಿಕ್ಕೆ ಘಟಾನುಘಟಿಗಳು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸುತ್ತೂರಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಮತಬೇಟೆಗೆ ಇಳಿತಾರೆ. ಲಿಂಗಾಯತ ಮತಗಳನ್ನ ಸೆಳೆಯುವುದಕ್ಕೆ ಯಡಿಯೂರಪ್ಪನವರ ಮುಂದಾಳತ್ವವನ್ನು ಇಟ್ಕೊಂಡು ಅಮಿತ್ ಶಾ ಅವರು ಮತಶಿಕಾರಿಗೆ ಇಳಿತಾ ಇರೋದು. ಇಲ್ಲಿ ಅಮಿತ್ ಶಾ ಅವರು ಒಂದು ಕಡೆ ಸಮಾವೇಶಗಳಲ್ಲಿ ಮೀಟಿಂಗ್ಗಳಲ್ಲಿ ಮತ್ತೊಂದು ಕಡೆಗೆ ಮತಯಾಚನೆಯ ಈ ವೈಖರಿಯಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಯಡಿಯೂರಪ್ಪನವರು ಕೂಡ ಲಿಂಗಾಯತ ಅಸ್ತ್ರವನ್ನ ಬಳಕೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲೂ ಕೂಡ ಲಿಂಗಾಯತ ಸಿಎಂ ಅನ್ನೇ ಆಯ್ಕೆ ಮಾಡ್ತೀವಿ ಅಂತ ಹೇಳೋದ್ರ ಮುಖಾಂತರ ಸಾಕಷ್ಟು ರೀತಿಯಾದಂತಹ ಪ್ಲಾನಿಂಗ್ ಗಳನ್ನ ಹಾಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸುತ್ತೂರಿನ ಭಾಗದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶವನ್ನ ಮಾಡೋದ್ರ ಮುಖಾಂತರ ಲಿಂಗಾಯತ ಮತಗಳನ್ನ ಇಲ್ಲಿ ಸೆಳೆಯಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಮತಬೇಟೆಗೆ ಇಳಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ವರುಣಾವನ್ನ ಈ ಬಾರಿ ಶತಾಯಗತಾಯ ಗೆಲ್ಲೇಬೇಕು, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನ ಹಣಿಲೇಬೇಕು ಅನ್ನೋ ಒಂದು ಪ್ಲಾನ್ ಬಿಜೆಪಿಯವರಲ್ಲಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಮಿತ್ ಶಾ ಅವರು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಮತ್ತೊಂದು ಕಡೆಗೆ ಯಡಿಯೂರಪ್ಪನವರು ಈಗಾಗಲೇ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಮತಶಿಕಾರಿಗೆ ಇವತ್ತು? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ಬಿಜೆಪಿ ತೆಗೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಖುದ್ದು ಇವತ್ತು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಒಂದು ಚುನಾವಣೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸೋಲಿಸುವಂತ ನಿಟ್ಟಿನಲ್ಲಿ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಯಡಿಯೂರಪ್ಪನವರು ಇವತ್ತು ಅಮಿತ್ ಶಾ ಅವರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಸಚಿವ ವಿ ಸೋಮಣ್ಣ ಅವರ ಪರವಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಲಿಂಗಾಯತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಮೇ 4ನೇ ತಾರೀಕು ಕೂಡ ನಂಜನಗೂಡಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಕೂಡ ನಡೀತಾ ಇದೆ. ಆ ಒಂದು ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಮುಖಾಂತರವಾಗಿ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ತವರ ಜಿಲ್ಲೆಯಲ್ಲಿ ಒಂದು ರೀತಿ ಅವರ ವಿರುದ್ಧವಾಗಿ ಸೋಲಿಸುವಂತ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನು ರೂಪಿಸುವಂತದ್ದು. ಅದ್ರ ಜೊತೆಗೆ ಲಿಂಗಾಯತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಂದ್ರೆ ನಂಜನಗೂಡು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಿಂಗಾಯತ ಮತಗಳಿರುವಂತದ್ದು. ಹೀಗಾಗಿ ಲಿಂಗಾಯತ ಮತಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಒಂದು ಏನಾದ್ರೂ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿಯನ್ನ ಲಿಂಗಾಯತ ಸಮುದಾಯಕ್ಕೆ ಬಿಟ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಒಂದು ಲಿಂಗಾಯತ ಸಮುದಾಯಗಳನ್ನ ಮತಗಳನ್ನ ಹಿಡಿದಿಟ್ಕೊಳ್ಳುವಂತದ್ದು. ಆ ಮುಖಾಂತರವಾಗಿ ಸಿದ್ದರಾಮಯ್ಯನ ಸೋಲಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಖುದ್ದು ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಕೂಡ ಲಿಂಗಾಯತ ಮತಗಳು ಅಂದ್ರೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಅತ್ಯಂತ ನಿರ್ಣಾಯಕವಾಗಿದ್ದಾವೆ. ಆ ಒಂದು ಮತಗಳನ್ನ ಸೆಳೆದ್ರೆ ಸಿದ್ದರಾಮಯ್ಯರನ್ನ ಸೋಲಿಸಬಹುದು ಅನ್ನೊಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹೀಗಾಗಿ ಲಿಂಗಾಯತ ಮತಗಳನ್ನು ಸಂಪೂರ್ಣವಾಗಿ ಸುಮಾರು 60,000 ಮತಗಳನ್ನ ತೆಗೆದುಕೊಂಡ್ರೆ ಸೋಮಣ್ಣ ಅವರ ಪರವಾಗಿ ಇಲ್ಲ ಒಂದು ಕಡೆಗೆ ಒಂದಷ್ಟು ಮತಗಳ ಅಂದ್ರೆ ಬೇರೆ ಬೇರೆ ದಲಿತ ಮತಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಮತಗಳನ್ನ ಒಂದಷ್ಟು ಪಡೆದುಕೊಂಡ್ರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿ ಅಣಿಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹಾಗಾಗಿನೇ ಇವತ್ತು ಈಗ ಅಂದ್ರೆ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇನ್ನು ಕೇವಲ 6 ದಿನಗಳ ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಖುದ್ದು ಅಲ್ಲಿ ಫೀಲ್ಡ್ಗಿಳಿದ್ರೆ ಇಡೀ ಬೇರೆ ಬೇರೆ ಸಮುದಾಯ ಆಗಿರ್ಬೋದು ಮತ್ತೆ ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಇವತ್ತು ವರುಣ ವಿಧಾನಸಭಾ ಕ್ಷೇತ್ರದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಆ ಮುಖಾಂತರವಾಗಿ ಸೋಮಣ್ಣ ಅವ್ರನ್ನ ಗೆಲ್ಲಿಸುವಂತದ್ದು, ಸಿದ್ದರಾಮಯ್ಯ ಸೋಲಿಸುವಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯತಂತ್ರವನ್ನ ಯಡಿಯೂರಪ್ಪ ಆಗಿರ್ಬೋದು ಅಮಿತ್ ಶಾ ಅವರು ಮಾಡಲಿದ್ದಾರೆ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.